ಸಿಲಿಕಾನ್ ಸಿಟಿ ಉಡ್ತಾ ಬೆಂಗಳೂರು ಆಗ್ತಾ ಇದೆಯಾ ಅನ್ನುವ ಅನುಮಾನ ಕಾಡ್ತಿದೆ. ಗಾಂಜಾ ವ್ಯಸನಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ. ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಿದೆ. ಮನೆ ಮುಂದೆ ಪುಂಡರು ಗಾಂಜಾ ಸೇವನೆ ಮಾಡ್ತಿದ್ದಾರೆ. ಅಯ್ಯಪ್ಪ ನಗರದ ತ್ರಯಂಬಕ ದೇವಾಲಯದ ಪಕ್ಕದಲ್ಲಿ ಗಾಂಜಾ ವ್ಯಸನಿಗಳ ಅಡ್ಡ ಆಗಿದೆ. ಸ್ಥಳೀಯರು ಮನೆಗಳಿಂದ ಹೊರಗಡೆ ಬರುವುದಕ್ಕೆ ಭಯ ಪಡ್ತಿದ್ದಾರೆ. ಸ್ಥಳೀಯರು ಎಷ್ಟೇ ಬುದ್ಧಿ ಹೇಳಿದ್ರೂ ಯುವಕರು ಮಾತ್ರ ಕೇರ್ ಮಾಡ್ತಿಲ್ಲ. ಬೀಟ್ ಪೊಲೀಸರನ್ನ ಹೆಚ್ಚಿಸದಿದ್ರೆ ಬೆಂಗಳೂರಿಗರಿಗೆ ಕಂಟಕ ಎದುರಾಗಲಿದೆ. ಬಳ್ಳಾರಿಯಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ತಾಂತ್ರಿಕ ದೋಷದಿಂದ ಕೈಕೊಟ್ಟಿದ್ದು ಕರೆಂಟ್ ಬಂದ್ ಆಗಿದೆ. ಬಳ್ಳಾರಿ ಜಿಲ್ಲೆಯ ಕುಡುತಿನಿ ಬಳಿ ಇರುವ ಬಿಟಿಪಿಎಸ್ನ ಘಟಕದಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಗಿದೆ. ಬಿಟಿಪಿಎಸ್ನ 3ನೇ ಘಟಕದ ಬಾಯ್ಲರ್ ಟ್ಯೂಬ್ ಸೋರಿಕೆಯಾಗಿ ತಾಂತ್ರಿಕ ಸಮಸ್ಯೆ ಎದುರಾಗಿದೆ. 750 ಮೆಗಾವ್ಯಾಟ್ ಸಾಮರ್ಥ್ಯದ ಬಿಟಿಪಿನ 3ನೇ ಘಟಕ ಬಂದ್ ಆಗಿದೆ. ನಿತ್ಯ 1750 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯವಿತ್ತು. ತಾಂತ್ರಿಕ ಸಮಸ್ಯೆಯಿಂದ ವಿದ್ಯುತ್ ಉತ್ಪಾದನೆಯನ್ನ ನಿಲ್ಲಿಸಲಾಗಿದೆ. ಒಟ್ಟು 1750 ಮೆಗಾವ್ಯಾಟ್ ಉತ್ಪಾದನೆ ಇರುವ 3 ಘಟಕದಲ್ಲಿ 2 ಘಟಕದಿಂದ 1000 ಮೆಗಾವ್ಯಾಟ್ ಮಾತ್ರ ವಿದ್ಯುತ್ ಉತ್ಪಾದನೆಯಾಗ್ತಿದೆ. ಭೋವಿ ನಿಗಮ ಹಗರಣದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ವಕೀಲೆ ಜೀವಾ ಕುರಿತು ತನಿಖೆ ನಡೆಸಿದ್ದ ಎಸ್ಐಟಿ ತನಿಖಾ ವರದಿ ಸಲ್ಲಿಸಿದೆ. ಒಟ್ಟು 2300 ಪುಟಗಳ ಅಂತಿಮ ವರದಿಯನ್ನ ಸಿದ್ಧಪಡಿಸಿ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ. ಐಪಿಎಸ್ ಅಧಿಕಾರಿಗಳಾದ ವಿನಾಯಕ್ ವರ್ಮಾ, ಅಕ್ಷಯ್ ಮಚೀಂದ್ರ, ನಿಶಾ ಜೇಮ್ಸ್ ನೇತೃತ್ವದ ವಿಶೇಷ ತನಿಖಾ ತಂಡದಿಂದ ವರದಿ ಸಲ್ಲಿಕೆ ಮಾಡಲಾಗಿದೆ. ಸಾಕ್ಷಿದಾರರ ಹೇಳಿಕೆ, ವಿಡಿಯೋ ಸಾಕ್ಷ್ಯಗಳ ಸಮೇತ ವರದಿ ನೀಡಿದ್ದು, ಜೀವಾಗೆ ಡಿವೈಎಸ್ಪಿ ಕನಕಲಕ್ಷ್ಮಿ ಕಿರುಕುಳ ಹಿಂಸೆ ನೀಡಿರುವುದು ಸಾಬೀತಾಗಿದೆ. 90 ದಿನದಲ್ಲಿ ತನಿಖೆ ನಡೆಸಿ ವರದಿ ಸಲ್ಲಿಸಲು ಹೈಕೋರ್ಟ್ ಸೂಚನೆ ನೀಡಿತು. ಎಫ್ಎಸ್ಎಲ್ ರಿಪೋರ್ಟ್, ಮರಣೋತ್ತರ ಪರೀಕ್ಷೆ ವರದಿ, ಡೆತ್ ನೋಟ್, ಫಾರೆನ್ಸಿಕ್ ರಿಪೋರ್ಟ್ ಒಳಗೊಂಡ ವರದಿ ಸಲ್ಲಿಕೆಯಾಗಿದೆ. ಬೇಸಿಗೆ ಶುರುವಾಗ್ತಾ ಇದ್ದಂತೆ ರಾಯಚೂರಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನೀರಿನ ಸಮಸ್ಯೆ ಬಗ್ಗೆ ಸುವರ್ಣ ನ್ಯೂಸ್ ಸುದೀರ್ಘ ವರದಿ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಜನಪ್ರತಿನಿಧಿಗಳು ಅಲರ್ಟ್ ಆಗಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಸಕರು, ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮತ್ತು ಸಚಿವ ಎನ್ಎಸ್ ಬೋಸರಾಜು ನೇತೃತ್ವದಲ್ಲಿ ಅಧಿಕಾರಿಗಳು ಸಭೆ ಮಾಡಿದ್ದಾರೆ. ಮಾನ್ವಿ ಪಟ್ಟಣದ ಬೆಳಕಿನಪೇಟೆ ಸಮಸ್ಯೆ ಕುರಿತು ಚರ್ಚೆ ಮಾಡಿದ್ದಾರೆ. ಸಭೆ ಬಳಿಕ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯಿಸಿದ್ರು. ಸಿಂಧನೂರು, ಮಾನ್ವಿ, ಸಿರವಾರ ಸೇರಿದಂತೆ ಎಲ್ಲೆಡೆಯೂ ಕೂಡ ಕುಡಿಯುವ ನೀರಿನ ಕೆರೆಗಳು ತುಂಬಿಸಿಕೊಟ್ಟಿದ್ದೇವೆ. ದ್ರೌಪದಿ ದೇವಿ ಕರಗ ಹೊರ್ತಾ ಇದ್ದ ಜ್ಞಾನೇಂದ್ರ ಅವರ ಅವಧಿ ಈ ಬಾರಿಯ ಕರಗಕ್ಕೆ ಮುಕ್ತಾಯವಾಗಿದೆ. ಜ್ಞಾನೇಂದ್ರ ಅವರು ಕಳೆದ 15 ವರ್ಷಗಳಿಂದ ದ್ರೌಪದಿ ದೇವಿಯ ಕರಗ ಹೊರ್ತಾ ಇದ್ರು. 15 ವರ್ಷಗಳಿಂದ ಜ್ಞಾನೇಂದ್ರ ಅವರು ತುಂಬಾ ಶಿಸ್ತಿನಿಂದ ಕರಗ ಹೊತ್ತು ನಿರ್ವಹಿಸಿದ್ದು, ಇಂದು ಕೊನೆಯ ಕರಗದ ಹಿನ್ನೆಲೆ ಪ್ರತಿ ಬೀದಿಗೆ ತೆರಳಿ ದರ್ಶನ ನೀಡಿದ್ದಾರೆ. ಮುಂದಿನ ವರ್ಷದಿಂದ ಹೊಸ ಪೂಜಾರಿ ಆಯ್ಕೆ ಮಾಡಲಿದ್ದು, ಬರುವ ಭೀಮನ ಅಮಾವಾಸ್ಯೆ ದಿನ ದೇವಾಲಯದ ಆಡಳಿತ ಮಂಡಳಿ ಪೂಜಾರಿಯನ್ನ ಆಯ್ಕೆ ಮಾಡಲಿದೆ. ಐತಿಹಾಸಿಕ ಬೆಂಗಳೂರು ಕರಗ ಶಕ್ತೋತ್ಸವ ತಡರಾತ್ರಿ ವಿಜೃಂಭಣೆಯಿಂದ ನಡೆಯಿತು. ಕರಗ ಉತ್ಸವ ಸಾಗುವ ಮೊದಲು ಧರ್ಮರಾಯಸ್ವಾಮಿ ದೇಗುಲದ ಬಳಿ ಗಲಾಟೆ ಮಾಡಿದ ಯುವಕನಿಗೆ ಥಳಿಸಲಾಗಿದೆ. ವೀರಕುಮಾರರು ಯುವಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ವೀರಕುಮಾರರ ಬಳಿ ಯುವಕ ಕಿರಿಕ್ ತೆಗೆದಿದ್ದಾನೆ. ಇದರಿಂದ ಸಿಟ್ಟಿಗೆದ್ದ ವೀರಕುಮಾರರು ಯುವಕನಿಗೆ ಗೂಸ ನೀಡಿದ್ದಾರೆ. ಆನೇಕಲ್ನಲ್ಲಿ ವಿಜೃಂಭಣೆಯಿಂದ ಕರಗ ಮಹೋತ್ಸವ ನಡೆದಿದೆ. ಬೆಂಗಳೂರು ಕರಗದಷ್ಟೇ ಖ್ಯಾತಿ ಹೊಂದಿರುವ ಆನೇಕಲ್ ಕರಗ ಅದ್ದೂರಿಯಾಗಿ ನಡೆದಿದೆ. ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಮ್ಮ ಕರಗ ಮಹೋತ್ಸವ ನಡೆದಿದೆ. ಹಸಿ ಕರಗವನ್ನ ದರ್ಶನ ಪಡೆದು ಭಕ್ತ ಸಾಗರ ಕಣ್ತುಂಬಿಕೊಂಡಿದೆ. ಪೂಜಾರಿ ರಮೇಶ್ ಎಂಬುವರು ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಮ್ಮ ದೇವಿಯ ಕರಗ ಹೊತ್ತಿದ್ದಾರೆ. ಕರಗ ಹೊತ್ತ ಪೂಜಾರಿ ನಾದಸ್ವರ ವಾದ್ಯಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ರು. ಭಕ್ತರು ಕರಗದ ಮೇಲೆ ಮಲ್ಲಿಗೆ ಹೂವು ಎರಚಿದ್ರು. ಆನೇಕಲ್ ಪಟ್ಟಣದ ರಾಜಬೀದಿಗಳಲ್ಲಿ ಕರಗ ಸಂಚರಿಸಿತು. ತಿಲಕ್ ಸರ್ಕಲ್, ದೊಡ್ಡಕೆರೆ ಬಾಗಿಲು, ಶ್ರೀರಾಮ ಸರ್ಕಲ್ ಸೇರಿದಂತೆ ಹಲವೆಡೆ ಕರಗ ಸಂಚಾರ ಮಾಡಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.